ಮಾಡ್ತಿಲ್ಲಮ್ಮ, ಎಲ್ರು ಮಾಡ್ಬೋದು ಸೇರ್ಕೊಂಡ್ರೆ ಅಂತ ಹೇಳ್ತಿರೋದು. ನೀವು ಮಾಡ್ತೀರಾ ನನಗೆ ನಂಬಿಕೆ ಇರೋದು. ನೀವು ನನ್ನ ಕೈಗೆ ತೋರಿಸಿದ್ರೆ ನಾನು ನಿಮ್ ಕಡೆ ತೋರಿಸ್ತೀನಿ, ಓಕೆನಾ? ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹೀಗೆ ತೋರಿಸಿರೋದು. ಅಲ್ಲ ನೋಡಿ, ಇಲ್ಲಿ ಇವಾಗ ಈ ಜಾಗ ಇದೆಯಲ್ಲ, ನಾನ್ ಬೇಕು ತಿಳ್ಕೊಳ್ಳಿ. ಯಾಕೆ ಇಲ್ಲ, ಇದು ಪಾರ್ಟಿ ಸಿಸ್ಟಮ್ ಎಲ್ಲ ಜನಗಳು ಸೇರ್ತಾರೆ ಅಲ್ಲ. ಅದು ಕೂಡ ಇದನ್ನ ನಾನು ಹೇಳ್ತಾ ಇರೋದು, ಇದ್ರ ಬಗ್ಗೆ ಮಾತಾಡೋಣ. ಆಮೇಲೆ ನಾನಿರೋದು ನನ್ನ ಪಾರ್ಟಿ ಅದು ಸೆಕೆಂಡ್. ಭಯ ಇದ್ದಿದ್ದು ಇಷ್ಟೆಲ್ಲ ಮಾಡ್ತಿದ್ದ ನಾನು. ಅಲ್ಲ, ಸ್ಪರ್ಧೆ ನನಗೆ ಆದಾಗ ನಾನು ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಿರಲ್ಲ. ನೋಡೋಣ, ನನಗೂ ಆ ಟೈಮ್ ಸಿಗ್ಬೇಕು. ಕೇಳಿ ಒಂದ್ ನಿಮಿಷ, ನಾನು ಫ್ರೀ ಆಗ್ಬೇಕಲ್ವಾ, ವರ್ಕರ್ ಹತ್ರ ವರ್ಕ್ ಮಾಡ್ಬೇಕಲ್ವಾ, ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ತಗೋಬೇಕು, ನಾನು SOP ತರ ವರ್ಕ್ ಮಾಡ್ಬೇಕು. ಆ ಎಲಿಜಿಬಿಲಿಟಿ ನನಗಿದೆ, ನೋಡ್ಕೊಂಡು ನಾನು ಎಂಟರ್ ಆಗ್ತೀನಿ, ತಪ್ಪೇನಿಲ್ಲ. ಯಾರು ಬೇಕಾದ್ರೂ ಎಂಟರ್ ಆಗ್ಬೋದಿಲ್ಲ. ನೋಡಿ ನೋಡಿ, ಇನ್ನೂ ಆ ನಾಯಕ ಪರವಶರಾಗಿರೋರು ನೀವು. ತಗೊಳ್ಳಿ ಅಂತಾನೆ ನೋಡಿ. ನೋಡಿ ಕಿರೀಟ ಇಲ್ಲ ಸತ್ಯ ಹಾಕಿ, ಕಿರೀಟ ಅದು ತೆಗಿಬೇಡ್ರಿ. ನೋಡಿ ಇಲ್ಲಿ, ಇಲ್ಲಿ ಹೌದು. ನಾನು ಹಿಂದೆ ನಿಂತ್ಕೋತೀನಿ, ನೀವು ಗೆದ್ದಾಗ ನಾನು ಹಿಂದೆ ನಿಂತ್ಕೋತೀನಿ. ಹೇಳಿ, ಕೊನೆಯದಾಗ ಹೇಳ್ತೀನಿ. ನನ್ಗೆ ಇಷ್ಟೇ ಹೇಳಿ, ಒಂದ್ ನಿಮಿಷ ನಾನು ಹೇಳೋದು ಇಷ್ಟೇ. ನಮಸ್ಕಾರ, ಹೇಳಿ ಗರು. ಅಲ್ಲ, ಏನಾಯ್ತು ಅಂದ್ರೆ ಮತ್ತೆ ನನ್ನ ಪಾರ್ಟಿ ಉಪೇಂದ್ರ ಅದಕ್ಕೆ ಅಂಟಾಕೊಂಡೇ ಇತ್ತಲ್ಲಿ. ಏನ್ ಹೇಳಿ, ಅದರಿಂದ ಹೊರಗೆ ಬರೋದಕ್ಕೆ ಅಂತ ಯೋಚನೆ ಮಾಡಿ ನಿಜವಾದ ಒಂದು ಪಾರ್ಟಿ ಜನರ ಕೈ ಕೊಡುವಂತ ಒಂದು ಪಾರ್ಟಿ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂದಿದ್ದು ನನಗೆ. ನಾನು ಗೊತ್ತಾಯ್ತು. ಏನ್ ಗೊತ್ತಾ, ನೀವು ರಾಜಕೀಯದಲ್ಲೇ ಮಾತಾಡಿದ್ರೆ ನಾನು ಪ್ರಜಾಕೀಯ ಮಾತಾಡೋದು ಕಷ್ಟ. ರಾಜಕೀಯದಲ್ಲಿ ಒಬ್ಬ ರಾಜ ಬೇಕು, ಪ್ರಜಾಕೀಯದಲ್ಲಿ ಪ್ರಜೆಗಳು ಬೇಕು, ಇಷ್ಟೇ. ಅಲ್ಲ, ಆ ಒಂದು ಕೆಲಸ ನನ್ ದೇವರು ಕೊಟ್ಟಿದ್ದಾನೆ, ಅದನ್ನು ಮಾಡ್ತಾ ಇದ್ದೀನಿ. ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನೋಡೋಣ. ಸಿ ಟ್ರೈಯಿಂಗ್ ದಿಸ್, ಏನಿವ್ರೆ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ, ಸಿ ಪ್ರಯತ್ನ ಪಡದೇ ಇರಬಾರ್ದು. ಒಂದೇನೋ ಆಲೋಚನೆ ಬಂದಾಗ ಪ್ರಯತ್ನ ಪಡಬೇಕು. ನೋಡೋಣ, ಜನ ಇದನ್ನ ಹಿಂಗೆ ಎತ್ಕೊಂಡು ಹೋಗ್ತಾರೆ, ನೋಡೋಣ ಅಷ್ಟೇ ಬರುವೆ, ನೋಡೋಣ ಅಂತ. ಯಾಕಂದ್ರೆ